ಹಸಿರು ಲ್ಯಾಂಬೋರ್ಗಿನಿ ಕಾರಲ್ಲಿ ಹೋಗಿ ರಸ್ತೆ ಕಸವನ್ನ ಗುಡಿಸಿ ಬನ್ನಿ. ಸಂಚಾರ ನಿಯಮ ಉಲ್ಲಂಘಿಸಿ ದರ್ಪ ತೋರಿದ ಚಾಲಕನಿಗೆ ಇದೀಗ ಶಾಕ್ ಎದುರಾಗಿದೆ. ಹಸಿರು ಲ್ಯಾಂಬೋರ್ಗಿನಿ ಕಾರಲ್ಲಿ ಹೋಗಿ ರಸ್ತೆ ಕಸ ಗುಡಿಸಿ ಬನ್ನಿ. ಸಂಚಾರ ನಿಯಮ ಉಲ್ಲಂಘಿಸಿ ದರ್ಪ ತೋರಿದ ಚಾಲಕನಿಗೆ ಇದೀಗ ಶಾಕ್. ಮೈಸೂರು ರಸ್ತೆಯಲ್ಲಿ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದಿಂದ ಕಾರು ಚಾಲನೆ. ಸಮುದಾಯ ಸೇವೆ ಮಾಡುವುದಾಗಿ ಹೇಳಿದ್ದ ಬೆಂಗಳೂರಿನ ಚಿರಣ್ ಇದನ್ನ ಪರಿಗಣಿಸಿ ಭಿನ್ನವಾದ ಮೌಖಿಕ ಸಲಹೆ ನೀಡಿದ ಹೈಕೋರ್ಟ್. ಹಸಿರು ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಹೋಗಿ ರಸ್ತೆ ಕಸ ಗುಡಿಸಿ ಬನ್ನಿ, ಮತ್ತೆ ಲ್ಯಾಂಬೋರ್ಗಿನಿ ಕಾರ್ನಲ್ಲಿಯೇ ವಾಪಸ್ ಬನ್ನಿ ಎಂದ ಕೋರ್ಟ್. ಯಾವ ರೀತಿಯ ಸಮುದಾಯ ಸೇವೆಯನ್ನ ಬಿಆರ್ ಚಿಂತನ್ ಮಾಡಬೇಕು ಆದೇಶದಲ್ಲಿ ವಿವರಿಸುವುದಾಗಿ ಹೇಳಿರುವ ಹೈಕೋರ್ಟ್ ನ್ಯಾಯಮೂರ್ತಿ. ಅರ್ಜಿಯನ್ನ ಇತ್ಯರ್ಥಪಡಿಸಿದ ಜಸ್ಟಿಸ್ ಎಂ ನಾಗಪ್ರಸನ್ನ ಬೆಂಚ್. ಕೋರ್ಟ್ ಒಂದು ವಿಭಿನ್ನವಾದಂತ ಒಂದು ಆದೇಶವನ್ನ ಕೊಟ್ಟಿದೆ ನೋಡಿ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದೀರಾ, ಮೈಸೂರು ರಸ್ತೆಯಲ್ಲಿ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದಿಂದ ಕಾರು ಚಾಲನೆ ಆಗಿದೆ, ಸಮುದಾಯ ಸೇವೆ ಮಾಡುವುದಾಗಿ ಹೇಳಿದ ಬೆಂಗಳೂರಿನ ಚಿಂತನ್. ಹಾಗಾದ್ರೆ ಯಾವ ರೀತಿಯಾದಂತ ಸೇವೆ ಮಾಡಬೇಕು ಇದನ್ನ ಪರಿಗಣಿಸಿ ಭಿನ್ನವಾಗಿ ಸಲಹೆಯನ್ನ ಕೊಟ್ಟಿದೆ ಕೋರ್ಟ್. ಹಸಿರು ಲ್ಯಾಂಬೋರ್ಗಿನಿ ಕಾರಲ್ಲಿ ಹೋಗಿ ಕಸವನ್ನ ಗುಡಿಸಿ ಮತ್ತೆ ಅದೇ ಕಾರಲ್ಲಿ ಬನ್ನಿ. ಈ ಹಿಂದೆನೂ ಸಹಿತ ಒಂದು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಕೋರ್ಟ್ ಒಂದು ಪನಿಷ್ಮೆಂಟ್ ಅನ್ನ ಕೊಟ್ಟಿತ್ತು ಒಬ್ಬ ಯುವಕನಿಗೆ. ಅಂದ್ರೆ ಟ್ರಾಫಿಕ್ ರೂಲ್ಸ್ ಅನ್ನ ನೀವು ಕಡೆಗಣಿಸಿದೀರಾ, ಹಾಗಾಗಿ ಇಲ್ಲೇ ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ನೀವು ಟ್ರಾಫಿಕ್ ಪೊಲೀಸರು ಮಾಡುವಂತ ಕೆಲಸನ ನೀವು ಮಾಡ್ಬೇಕು, ಬೋರ್ಡ್ ಹಿಡ್ಕೊಂಡು ನಿಲ್ಬೇಕಲ್ಲಿ. ಅಂದ್ರೆ ಬೋರ್ಡಲ್ಲಿ ಏನೋ ಒಂದು ಸಮಥಿಂಗ್ ಇತ್ತು, ಹೆಲ್ಮೆಟ್ ಧರಿಸ್ಬೇಕು ಅಥವಾ ಏನೋ ಒಂದಿಷ್ಟು ರೂಲ್ಸ್ಗಳದ್ದು ಒಂದು ಸಮಥಿಂಗ್ ಬರ್ದಿರೋದಿತ್ತು, ಅದನ್ನ ಆ ಬೋರ್ಡನ್ನ ಹಿಡ್ಕೊಂಡು ನೀವು ನಿಲ್ಬೇಕು ಅಂತ ವಿಭಿನ್ನವಾಗಿ ಒಂದು ಪನಿಷ್ಮೆಂಟ್ ಅನ್ನ ಕೋರ್ಟ್ ಕೊಟ್ಟಿತ್ತು. ಈಗ ನೋಡಿ ಅದೇ ರೀತಿಯಾಗಿ ಲ್ಯಾಂಬೋರ್ಗಿನಿ ಕಾರಲ್ಲಿ ಹೋಗಿ ಕಸ ಗುಡಿಸಿ ಮತ್ತೆ ಅದೇ ಲ್ಯಾಂಬೋರ್ಗಿನಿ ಕಾರಲ್ಲಿ ವಾಪಸ್ ಬರಬೇಕು. ಹೈಕೋರ್ಟ್ ನೀಡಿರುವಂತಹ ಸೂಚನೆ ಇದು. ಯಾಕಂದ್ರೆ ಈಗ ಎಷ್ಟೇ ಹೇಳಿದ್ರು, ಎಷ್ಟೇ ಯಾವುದೇ ರೀತಿಯಾದಂತ ನಿರ್ಣಯಗಳನ್ನು ತೆಗೆದುಕೊಂಡ್ರು ಸಹಿತ ಜನ ಅವ್ರು ಮಾಡುವಂತ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇರ್ತಾರೆ. ಈಗ ಕೋರ್ಟೇ ಅದನ್ನೆಲ್ಲ ಆಲಿಸಿ ವಿಭಿನ್ನವಾಗಿ ನಾವೇ ಬದಲಾಗ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ರೀತಿಯಾದಂತ ಅವರವರ ಒಂದು ಪನಿಷ್ಮೆಂಟ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಕೇವಲ ಫೈನ್ ಕಟ್ತಾರೆ, ಏನು ಉಲ್ಲಂಘನೆ ಆಗಿರುತ್ತೆ, ಸಂಚಾರದ ನಿಯಮಗಳೇನು ಉಲ್ಲಂಘನೆ ಆಗಿರುತ್ತೆ, ಫೈನ್ ಕಟ್ತಾರೆ, ಹೋಗ್ತಾರೆ. ಅದು ಯಾವುದೇ ರೀತಿಯಂತ ಫರಕ್ ಬೀಳಲ್ಲ, ಅವರಿಗೆ ಡಿಫ್ರೆನ್ಸ್ ಬೀಳಲ್ಲ. ಹಾಗಾಗಿ ಇದು ಒಂದು ರೀತಿಯಾಗಿ ಹೊಸ ರೀತಿಯಾದಂತ ಪನಿಷ್ಮೆಂಟ್ ಅನ್ನ ಕೋರ್ಟ್ ಕೊಡ್ತಾ ಇದೆ.